ಎಲ್ಲ ದೇವತೆಗಳಿಗೂ ಕುಮಾರವ್ಯಾಸನು ನಮಸ್ಕಾರ ಮಾಡಿದ್ದಾರೆ. ಇದರಿಂದ ಎಷ್ಟೇ ಜ್ಞಾನಿಯಾದರೂ ತಾನು ಮೊದಲು ಯಾವುದೋ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಲ್ವ, ಅಂದರೆ ಒಂದಾದ ಮೇಲೆ ಒಂದು ಮೊದಲು ದೇವತೆಗಳಿಗೆ ನಮಸ್ಕಾರ, ಗಜಾನನಿಗೆ ನಮಸ್ಕಾರ, ಹಾಗೂ ಶಾರದೆ ಮಾತೆಗೆ ನಮಸ್ಕಾರ, ಲಕ್ಷ್ಮೀ ತಾಯಿಗೆ ನಮಸ್ಕಾರ, ಗೌರಿ ತಾಯಿಗೆ ನಮಸ್ಕಾರ ಹೇಳಿ ದತ್ತಾತ್ರೇಯನಿಗೆ ನಮಸ್ಕಾರ, ಅದು ಅಲ್ಲದೆ ಗುರುಗಳಿಗೆ ನಂತರ ನಮಸ್ಕಾರ ತಿಳಿಸಿ ಇವೆಲ್ಲವನ್ನೂ ಮಾಡಿದ್ದ ಎಷ್ಟು ನೀಟಾಗಿ ಒಂದರ ನಂತರ ಒಂದು ತನ್ನ ಕವನದಲ್ಲಿ ಬರೆದಿದ್ದಾರೆ ಕುಮಾರವ್ಯಾಸನೆಂದರೆ ಅತ್ಯದ್ಭುತವಾಗಿ ಬರೆದಿದ್ದಾರೆ. ಅದು ಅಲ್ಲದೆ ತಾನು ಬರೆದ ಕವನವನ್ನು ಯಾವ ರೀತಿ ನೀವು ವಿಮರ್ಶೆ ಮಾಡಬೇಕು ಅಥವಾ ಯಾವ ರೀತಿ ನೀವು ತಿಳಿದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸಿದ್ದಾರೆ. ಇದರ ಮುಂಚಿನ ಕವನದಲ್ಲಿ ನಾನು ತಿಳಿಸಿದ್ದೇನೆ. ಅಷ್ಟೇ ಅಲ್ಲದೆ ತಾನು ಹೇಗೆ ಈ ಕವನವನ್ನು ಬರೆದನು, ಬಹಳ ಮುಖ್ಯ. 600-700 ವರ್ಷಗಳ ಹಿಂದೆ ಬರೆದಿರತಕ್ಕಂಥ ಈ ಕವನ ಹೇಗೆ ಬರೆದಿದ್ದಾರೆ. ಮುಂಚೆ ಅವರು ಕವನ ಬರೀಬೇಕು ಅಂತಂದರೆ ತಾಳೆಗರಿಯ ಮೇಲೆ ಬರೀತಿದ್ದರು. ಈ ತಾಳೆಗರಿಯ ಮೇಲೆ ಬರೀಬೇಕಂದ್ರೆ ಮುಂಚೆ ಅವರು ಬಳಪ ತಕ್ಕೊಂಡು ಅಥವಾ ಕರಿಯನ್ನು ಕಲ್ಲಿನ ಮೇಲೆ ಏನಾದರೂ ಬರೆದು ಪದಗಳ ತಪ್ಪಿದೆಯೋ ಅಥವಾ ವ್ಯಾಕರಣ ತಪ್ಪಿದೆಯೋ ಎಲ್ಲದನ್ನು ನೋಡಿಕೊಂಡು ತಿದ್ದಿಕೊಂಡು ಅದರಲ್ಲಿ ತಿದ್ದಿ ನಂತರ ತಾಳೆಗರಿಯಲ್ಲಿ ಕೊರೆಯಬೇಕಿತ್ತು. ಏಕೆಂದರೆ ತಾಳೆಗರಿಯ ಮೇಲೆ ನೀವು ಒಮ್ಮೆ ಬರೆಯೋಕ್ಕೂ ಶುರು ಮಾಡಿದ್ರೆ ಕೊರೆದುಕೊಂಡು ಅದನ್ನು ಮತ್ತೆ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕುಮಾರವ್ಯಾಸ ಹಾಗೆ ಮಾಡುತ್ತಿರಲಿಲ್ಲ. ಅವನು ಬರೆದಿರುವ ಕವನಗಳು ತಿಳಿಸುತ್ತದೆ. ಏನೆಂದು ಬರೆದಿದ್ದಾನೆ ಕುಮಾರವ್ಯಾಸ ಅಂದರೆ, ಅಲೆಗೆ ಬಳಪವ ಪಿಡಿಯೋದೊಂದೆಗ್ಗಳಿಕೆ. ಅಲೆಗೆ ಬಳಪವನ್ನು ಏನೂ ಹಿಡಿದಿರಲಿಲ್ಲ ಆತ. ಪದವಿಟ್ಟಳುಪದೊಂದೆಗ್ಗಳಿಕೆ. ಪದವನ್ನು ಒಮ್ಮೆ ಇಟ್ಟು ಬರೆದನೆಂದರೆ ಅದನ್ನು ಮತ್ತೆ ಯಾರು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಪ್ರೇರೇಪಿತನಾಗಿ ಶ್ರೀಮನ್ನಾರಾಯಣನ ಪ್ರೇರೇಪಿತನಾಗಿ ಕಾಳಿದ ಕುಮಾರವ್ಯಾಸನು ತನ್ನ ಪದಗಳನ್ನು ಬಳಸಿದ್ದಾನೆ. ಪರರೊಡ್ಡವ ರೀತಿಯ ಕೊಳ್ಳದೆಗ್ಗಳಿಕೆ. ಇನ್ನೊಬ್ಬರು ಯಾರೇ ಬಂದರೂ ಕೂಡ ಇಷ್ಟು ಚೆನ್ನಾಗಿ ಪದವನ್ನು ಬಳಸಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅಥವಾ ಯಾರೊಬ್ಬರ ಒಂದು ಕವನವನ್ನು ತಾನು ಅನುಕರಣೆ ಮಾಡದೆ ಬರೆದಿರತಕ್ಕಂತಹ ಪುಸ್ತಕ ಇದಾಗಿದೆ ಅಥವಾ ವಾಕ್ಯ ಇದಾಗಿದೆ ಅಥವಾ ಅಕ್ಷರಗಳು ಇವಾಗಿವೆ ಎಂದು ಕುಮಾರವ್ಯಾಸ ತಿಳಿಸುತ್ತಿದ್ದಾನೆ. ಬಳಸಿ ಬರೆಯಲು ಕಂಠಪತ್ರದ ಉಲುಹ ಗೆಡದೆಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಿಗೆ. ಅಂದರೆ ಇನ್ನೊಂದ್ಸರಿ ಪೂರ ಕವನನ್ನು ಓದ್ತೀನಿ ಕೇಳಿ. ಅಲೆಗೆ ಬಳಪವ ಪಿಡಿಯದೊಂದೆಗ್ಗಳಿಕೆ, ಪದವಿಟ್ಟೊಳಪದೊಂದೆಗ್ಗಳಿಕೆ, ಪರರೊಡ್ಡವದ ರೀತಿಯ ಕೊಳ್ಳದೆಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹ ಗೆಡದೆಗ್ಗಳಿಕೆ ಎಂಬ ಬಲುಹು ಗದುಗಿನ ವೀರನಾರಾಯಣನ ಕಿಂಕರಿಗೆ. ಅಂದರೆ ಇದರ ತಾತ್ಪರ್ಯ ಏನು ಬರೆದಿದ್ದಾರೆ ಅಂದರೆ, ಅಲೆಗೆ ಬಳಪವನ್ನು ಹಿಡಿದು ಪದ್ಯವನ್ನು ಬರೆದು ನಂತರ ಸರಿಪಡಿಸುವ ಪದ್ಧತಿ ಇರಲಿಲ್ಲ ಇದರಲ್ಲಿ. ಅದೇ ಒಂದು ಹಿರಿಮೆ. ಒಮ್ಮೆ ಒಂದು ಪದವನ್ನು ಬರೆದ ಮೇಲೆ ಅದನ್ನು ಅಳಿಸಿ ಬರೆಯದಿರುವ ಹಿರಿಮೆ ಕುಮಾರವ್ಯಾಸನದು. ಬೇರೊಬ್ಬರ ಕಾವ್ಯ ರಚನಾ ವಿನ್ಯಾಸವನ್ನು ಅನುಸರಿಸದ ಹಿರಿಮೆ. ಯಾರದೇ ಒಂದು ಕಾವ್ಯವನ್ನಾಗಲಿ ರಚನೆ ಅದರನ್ನು ಅನುಸರಿಸಲ್ಲ. ತನ್ನದೇ ಆದ ಒಂದು ಶೈಲಿಯಲ್ಲಿ ಈ ಒಂದು ಕವನಗಳನ್ನು ಬರೆದಿದ್ದಾರೆ. ತಾಳೆ ಎಲೆಯ ಮೇಲೆ ಬರೆಯುವಾಗ ಕಂಠದಿಂದ ಉಂಟಾಗುವ ಸದ್ದು, ತಾನು ಏನು ಶ್ರೀಮನ್ನಾರಾಯಣ ತಿಳಿಸುತ್ತಿದ್ದಾನೋ ಅದನ್ನು ತನ್ನ ಕಂಠದಲ್ಲಿ ಹೇಳುತ್ತಾ ಆ ಒಂದು ಕಂಠದ ಶಬ್ದದಿಂದ ಬರತಕ್ಕಂಥ ಆ ಸದ್ದಿನಿಂದ ತಾನು ಬರೆಯುತ್ತಿರುವ ತಾಳೆಯ ಗರಿಯ ಮೇಲೆ ಈ ಕಡೆ ಎಡಭಾಗದಲ್ಲಿ ಶುರು ಮಾಡಿದರೆ ಬಲಭಾಗದವರೆಗೂ 2-2.5 ಅಡಿ ಇರುವ ತಾಳೆಗರಿಯ ಮೇಲೆ ತಾನು ಕೊರೆಯಲು ಶುರು ಮಾಡಿದರೆ, ಈ ಕಡೆ ಎಡಗಡೆ ಶುರು ಮಾಡಿದರೆ ಕೊನೆಯ ಅಕ್ಷರ ಬರತಕ್ಕವರೆಗೂ ತಾನು ಇಳಿಸ್ತಾನೆ ಇರಲಿಲ್ಲ. ತನ್ನ ಕಾವ್ಯ ಬರುವುದನ್ನು ಕೊರೆಯುತ್ತಾನೆ. ಅದರ ಶಬ್ದವೂ ಬರುತ್ತಿತ್ತು. ಅದರಲ್ಲಿ ಕಂಠದಿಂದ ತಾನೂ ಹೇಳುತ್ತಿದ್ದನು, ಕೊರೆಯುವ ಶಬ್ದವೂ ಬರುತ್ತಿತ್ತು ತಾಳೆಗರಿಯ ಮೇಲೆ ಎಂದು ತಿಳಿಸಿದ್ದಾನೆ. ತಾಳೆ ಎಲೆಯ ಮೇಲೆ ಬರೆಯುವಾಗ ಕಂಠದಿಂದ ಉಂಟಾಗುವ ಸದ್ದು ನಡುವೆ ನಿಲ್ಲದಿರುವ ಹಿರಿಮೆ.